ಈ ಜೀವ ನಿನಗಾಗಿ ಮುಂದುವರಿದ ಭಾಗ 30. ಧನ್ರಾಜ್ರವರು ತೀರಿ ಹೋದ ನಂತರ ಧನ್ರಾಜ್ ಗ್ರೂಪ್ ಆಫ್ ಕಂಪನೀಸ್ ಅನ್ನು ಟ್ರಸ್ಟಿನವರು ನೋಡಿಕೊಳ್ಳುತ್ತಿದ್ದರು. ಅವರು ತೀರಿ ಹೋಗಿ ಇಂದಿಗೆ 24 ವರ್ಷವಾಗಿತ್ತು. ಅವರ ಕಂಪನಿಯನ್ನು ತಮ್ಮ ಕೈವಶ ಮಾಡಿಕೊಂಡು ರಾಣಿಯ ಹಾಗೆ ಮೆರೆಯುತ್ತೇನೆ ಅಂತ ಅಂದುಕೊಂಡಿದ್ದ ಚಂದ್ರಕಲಾರವರು ಇಂದು ಆ ಕಂಪನಿಯಲ್ಲಿ ಕೆಲಸದ ಆಳುವಾಗಿ ದುಡಿಯುತ್ತಿದ್ದರು. ಪ್ರತಿ ವರ್ಷನೂ ಧನ್ರಾಜ್ರವರ ಪುಣ್ಯತಿಥಿಯನ್ನು ಟ್ರಸ್ಟ್ನವರು ಮಾಡಿಕೊಂಡು ಹೋಗುತ್ತಿದ್ದರು. ಪ್ರತಿ ಸಲದಂತೆ ಈ ವರ್ಷನೂ ಅವರ 24ನೇ ವರ್ಷದ ಪುಣ್ಯತಿಥಿಯನ್ನು ಅದ್ದೂರಿಯಾಗಿ ಮಾಡಿದ್ದರು. ಆಫೀಸಿನಲ್ಲಿ ಅವರ ಫೋಟೋ ನೋಡಿದ ಚಂದ್ರಕಲಾರವರಿಗೆ ಪಿತ್ತ ನೆತ್ತಿಗೆ ಇರಿದ ಹಾಗೆ ಆಯಿತು. ಅವರ ಫೋಟೋದ ಮುಂದೆ ಎಲ್ಲ ವರ್ಕರ್ಗಳು ಹೂವು ಹಾಕಿ ಅವರ ಫೋಟೋಗೆ ನಮಸ್ಕರಿಸಿ ಒಬ್ಬೊಬ್ಬರಾಗಿ ಬರತೊಡಗಿದರು. ಚಂದ್ರಕಲಾರವರ ಸರದಿ ಬಂದಾಗ ಅವರು ಫೋಟೋದ ಹತ್ತಿರ ಹೋಗಿ ಮನಸ್ಸಿನೊಳಗೆ ಕೋಪ ಮಾಡಿಕೊಳ್ಳುತ್ತಾ, ನೀನು ಜೀವಂತವಾಗಿದ್ದಾಗಲೇ ನಾನು ನೆಮ್ಮದಿಯಾಗಿದ್ದೆ. ನೀನು ಸತ್ ಮೇಲೆ ನನ್ನ ನೆಮ್ಮದಿಯೆಲ್ಲ ಹಾಳಾಗೋಯ್ತು. ಹೋಗ್ಬಿಟ್ಟೆ, ಆದರೆ ಆಸ್ತಿಯನ್ನು ಟ್ರಸ್ಟಿಗೆ ಬರೆದ್ಬಿಟ್ಟೆ. ನೀನು ಜೀವಂತವಾಗಿದ್ದಾಗ ನನಗೆ ಈ ವಿಷಯ ಏನಾದರೂ ಗೊತ್ತಾಗಿದ್ರೆ ಅವತ್ತೇ ನೀನು ನನ್ನ ಕೈಯಾರೆ ಕೊಚ್ಚಿ ಹಾಕ್ಬಿಡ್ತಾ ಇದ್ದೆ. ವಿಷಯ ತಿಳಿದೆ ನಾನೇ ದುಡುಕಿದೆ. ಅದೇ ನನ್ನ ದೊಡ್ಡ ತಪ್ಪಾಗಿತ್ತು. ನಾನು ಮಾಡಿದ ಒಂದು ದೊಡ್ಡ ತಪ್ಪಿನಿಂದ ಇವತ್ತು ಈ ರೀತಿಯ ಪರಿಸ್ಥಿತಿ ಎದುರಿಸಬೇಕಾಯಿತು. ಇವತ್ತು ನಾನು ಈ ಥರ ಇದ್ರೆ ಏನಂತೆ, ಇನ್ನು 2 ವರ್ಷ ಬಾಕಿ ಇದೆ. 3ನೇ ವರ್ಷದಲ್ಲೇ ನನ್ನ ಮೊಮ್ಮಗನನ್ನು ಕರೆದುಕೊಂಡು ಬಂದು ಈ ಕಂಪನಿಯ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ. ಇಷ್ಟು ವರ್ಷ ಬರದಾಪಿ ಹಾಗೂ ಅವನ ಮಕ್ಕಳು ಇನ್ನೆಲ್ಲಿ ಬರ್ತಾರೆ? ಎಲ್ಲರೂ ಸತ್ತು ಹೋಗಿದ್ದಾರೆ. ಅದೆಲ್ಲ ನನಗೆ ಗೊತ್ತು. ಇಲ್ಲಿ ಇರುವವರಿಗೆ ಯಾರಿಗೂ ಗೊತ್ತಿಲ್ಲ. ಇದೇ ವಿಷಯನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನಾನು ನನ್ನ ಮೊಮ್ಮಗನನ್ನು ಅಭಿಮಗ ಅಂತ ಹೇಳಿಕೊಂಡು ಕರೆದುಕೊಂಡು ಬರ್ತೀನಿ. ಆಮೇಲೆ ಕಂಪನಿ ಮನೆ ಆಸೆ ಎಲ್ಲ ನಮ್ಮದೇ ಅಂತ ಅಂದುಕೊಳ್ಳುತ್ತಾ ಮನಸ್ಸಿನ ಒಳಗೊಳಗೆ ಖುಷಿ ಪಡತೊಡಗಿದರು. ಅವರು ಸುಮಾರು ಹೊತ್ತು ಧನ್ರಾಜ್ರವರ ಫೋಟೋದ ಎದುರೇ ಇದ್ದಾಗ ಅವರನ್ನು ಗಮನಿಸಿದ ಲಾಯರ್ ಉತ್ತಮ್, ಮೇಡಮ್, ನೀವು ಒಬ್ಬರೇ ಇಷ್ಟು ಹೊತ್ತು ಟೈಮ್ ತಗೊಂಡು ಮಿಕ್ಕಿದವರಿಗೆಲ್ಲ ಕಷ್ಟ ಆಗುತ್ತೆ. ನಾನು ಈ ಕಂಪನಿಯ ವರ್ಕರ್ ಆಗಿರೋದಕ್ಕಿಂತ ಮುಂಚೆ ಓನರ್ ಆಗಿದ್ದವರು. ಇವರು ಸಾಯುವ ಮುಂಚೆ ಎಲ್ಲ ಆಸ್ತಿನ ಟ್ರಸ್ಟಿಗೆ ಬರ್ದಿರ್ಬೋದು. ಹಾಗಂತ ನಾನು ಇವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ ಅಲ್ವಾ? ಇವರು ಹೇಗೆ ಇದ್ದರೂ ಕೂಡ ನನ್ನ ಗಂಡನೇ. ನಾನು ಸಾಯುವ ತನಕ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ. ಕೊನೆಯವರೆಗೆ ಇವರು ನನ್ನ ಗಂಡ ಅಂತಲೇ ಆರಾಧಿಸ್ತೀನಿ. ಅವರ ಮಾತು ಕೇಳಿ ಅಲ್ಲಿದ್ದ ಎಂಪ್ಲಾಯೀಸ್ಗಳ ಕಣ್ಣಲ್ಲಿ ನೀರು ಬಂದುಬಿಟ್ಟಿತು. ಚಂದ್ರಕಲಾರವರ ಮುಸಳ ಕಣ್ಣೂರು ಹಾಕುತ್ತಾ ಎಲ್ಲರ ಗಮನ ತಮ್ಮ ಕಡೆ ಡೈವರ್ಟ್ ಆಗುವಂತೆ ಮಾಡಿದ್ದರು. ಆಗ ಅಲ್ಲಿ ಇದ್ದ ಒಬ್ಬ ಕೆಲಸಗಾರ ಇನ್ನೊಬ್ಬರ ಹತ್ತಿರ ಇವರ ಬಗ್ಗೆ ಚರ್ಚೆ ಮಾಡತೊಡಗಿದನು. ಮೇಡಮ್ ಎಷ್ಟು ಒಳ್ಳೆಯವರು, ಪಾಪ ಅವ್ರಿಗೆ ಈ ರೀತಿ ಆಗಬಾರ್ದಿತ್ತು. ಸರ್, ಆಸ್ತಿಯನ್ನೆಲ್ಲ ಇವರ ಹೆಸರಿಗೆ ಬರೀಬೇಕಿತ್ತು. ಮೇಡಮ್, ಸರ್ ಇವತ್ತಿಗೆ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ಮಾಡೋ ಹೆಂಡತಿ ಹೆಸರಿಗೆ ಆಸ್ತಿ ಬರೆಯೋದ್ಬಿಟ್ಟು ಯಾರಾದರೂ ಟ್ರಸ್ಟ್ ಹೆಸರಿಗೆ ಬರೀತಾರಾ? ಸರ್ಗಿಂತ ಮೇಡಮ್ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಾ ಇದೆ. ಹೌದು, ನನಗೂ ಕೂಡ ಅದೇ ಥರ ಅನ್ನಿಸ್ತಾ ಇದೆ. ನಾನೇನಾದರೂ ಸರ್ ಜಾಗದಲ್ಲಿ ಇದ್ದಿದ್ರೆ ಇಡೀ ಆಸ್ತಿನ ಮೇಡಮ್ ಹೆಸರಿಗೆ ಬರೀತಾ ಇದ್ದೆ. ಈ ಮಾತು ಕೇಳಿ ಚಂದ್ರಕಲಾರವರು ಮನಸ್ಸಿನ ಒಳಗೊಳಗೆ ಖುಷಿ ಪಡತೊಡಗಿದರು. ಆದರೆ ಅವರ ಈ ಚಾಲಾಕಿ ಬುದ್ಧಿ ಲಾಯರ್ ಉತ್ತಮ್ಗೆ ತಿಳಿದಿತ್ತು. ಚಂದ್ರಕಲಾರವರ ಹತ್ತಿರ ಬಂದ ಲಾಯರ್ ಉತ್ತಮ್, ಮೇಡಮ್, ಈ ವಯಸ್ಸಲ್ಲಿ ನೀವು ಕೆಲಸ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಮನೆಯಲ್ಲಿ ಆರಾಮಾಗಿರ್ಬೋದಲ್ವಾ? ನಿಮ್ಮ ದೊಡ್ಡ ಮಗ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ನೋಡ್ಕೊಳ್ಳಲ್ವಾ? ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಲಾಯರ್ ಸಾಹೇಬ್ರೆ. ಆದರೆ ಮನೆಯಲ್ಲಿ ಕೂತು ರೆಸ್ಟ್ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಬೇಕಲ್ವಾ? ನನ್ನ ಜೀವ ಇರೋ ತನಕ ನಾನು ಕಂಪನಿಗೋಸ್ಕರ ದುಡಿತೇನೆ. ನೀವು ನನ್ನನ್ನು ಕೆಲಸದಿಂದ ಮಾತ್ರ ತೆಗೆದು ಹಾಕ್ಬಿಡಿ ಅಂತ ಹೇಳಿದಾಗ ಅಲ್ಲಿದ್ದ ಒಬ್ಬ ಎಂಪ್ಲಾಯಿ ಚಂದ್ರಕಲಾರವರ ಪರ ಮಾತನಾಡಿದರು. ಪಾಪ ಸರ್, ಅವ್ರನ್ನ ಕೆಲಸದಿಂದ ಮಾತ್ರ ತೆಗಿಬೇಡಿ. ಈ ವಯಸ್ಸೆಲ್ಲ ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ. ಒಂದು ಕಾಲದಲ್ಲಿ ಕಂಪನಿಯ ಓನರ್ ಆಗಿದ್ದವರು ಈಗ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅದು ದೊಡ್ಡ ಹೆಮ್ಮೆ ವಿಚಾರನೇ. ಅವ್ರ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಕೂಡ ಈ ಥರ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರ ವಯಸ್ಸಿಗಾದರೂ ಬೆಲೆ ಕೊಟ್ಟು ಅವರನ್ನು ಕೆಲಸದಿಂದ ತೆಗೆದು ಎಲ್ಲೇ ಇರಿಸ್ಕೊಳ್ಳಿ ಸರ್. ತಾನೇನಾದರೂ ಜಾಸ್ತಿ ಮಾತನಾಡಿದರೆ ಎಲ್ಲ ಎಂಪ್ಲಾಯೀಸ್ಗಳು ತನ್ನ ವಿರುದ್ಧ ನಿಲ್ಲಬಹುದೆಂದು ಅರಿತ ಲಾಯರ್ ಉತ್ತಮ್ ಅವರ ಮಾತಿಗೆ ಸಮ್ಮತಿಯನ್ನು ಸೂಚಿಸಿದರು. ನಾನು ಅವ್ರನ್ನ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿಲ್ಲ. ಅವ್ರಿಗೆ ವಯಸ್ಸಾಯ್ತಲ್ವಾ, ಸುಮ್ಮನೆ ಯಾಕೆ ಕಷ್ಟಪಡೋದಂತ ಹೇಳಿದ ಅಷ್ಟೇ. ಅವರು ಎಷ್ಟು ದಿನ ಕೆಲಸ ಮಾಡ್ತಾರೋ ಅಷ್ಟು ದಿನ ಎಲ್ಲಿ ಕೆಲಸ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಅವರ ಮಾತು ಕೇಳಿ ಮನಸ್ಸಿನ ಒಳಗೊಳಗೆ ನಕ್ಕ ಚಂದ್ರಕಲಾರವರು ಅತ್ತವರಂತೆ ನಾಟಕ ಮಾಡುತ್ತಾ, ಥ್ಯಾಂಕ್ ಯು ಲಾಯರ್ ಸಾಹೇಬ್ರೆ ಅಂತ ಹೇಳಿ ಸೈಡಿಗೆ ಬಂದು ಮನಸ್ಸಿನೊಳಗೆ ಕತ್ತಿ ಮಸೆಯತೊಡಗಿದರು. ಈ ಲಾಯರ್ 2 ವರ್ಷ ಕಣೋ,
ಒಂದ್ಸಲ ಪ್ರಾಪರ್ಟಿ ನನ್ನ ಮೊಮ್ಮಗನ ಹೆಸರಿಗೆ ಆಗಲಿ, ಆಮೇಲೆ ನೀನು ನೋಡ್ಕೋತೀನಿ. ನೀನು ಇನ್ಯಾವತ್ತೂ ಲಾಯರ್ ಕೆಲಸ ಮಾಡಬಾರ್ದು, ಆ ಥರ ನಿನ್ನ ಲೈಫನ್ನು ಸ್ಪಾಯ್ಲ್ ಮಾಡಿಬಿಡ್ತೀನಿ. ಈ 24 ವರ್ಷದಲ್ಲಿ ನಾನು ಯಾವ ರೀತಿ ಹಿಂಸೆ ಅನುಭವಿಸಿದ್ನೋ ಅದನ್ನೆಲ್ಲ ನಿನಗೆ 1 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಈಗ ಎಷ್ಟು ಮೆರೆತೀಯೋ ಮೆರೆ, ಆಮೇಲೆ ಏನಿದ್ರು ನಾನೇ ಹೇಳಿದ್ದೆ ನಡೆಯೋದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಮನೆಗೆ ಬಂದ ಚಂದ್ರಕಲಾರವರು ರಿಷಿ ಮನೆಯಲ್ಲಿರುವುದನ್ನು ನೋಡಿ ಅವರಿಗೆ ಪ್ರಶ್ನೆ ಮಾಡತೊಡಗಿದರು. ರಿಷಿ, ಯಾಕೋ ಇವತ್ತು ಆಫೀಸ್ಗೆ ಬಂದಿಲ್ಲ? ಬಂದೆ, ನಾ ಮನುಷ್ಯನ ಫೋಟೋಗೆ ಹೂ ಹಾಕ್ಬೇಕಿತ್ತ? ಆ ಮನುಷ್ಯನಿಂದಲೇ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿರೋದು. ಆ ಮನುಷ್ಯನ ಫೋಟೋ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ, ಅದಕ್ಕೆ ಬಂದಿಲ್ಲ. ಇಷ್ಟು ವರ್ಷನ ಕಾದಿದ್ದೀವಿ, 2 ವರ್ಷ ಆಮೇಲೆ ನಾವು ಕಳೆದುಕೊಂಡಿದ್ದೆಲ್ಲ ಮತ್ತೆ ನಮಗೆ ಸಿಗುತ್ತೆ. ನೀನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಮಾಮ್, ಅನ್ಮೋಲ್ ಕಾಲ್ ಮಾಡಿದ್ದ. ಅವ್ರಿಗೆ ಡೆಲ್ಲಿಯಲ್ಲಿದ್ದು ಬೋರಾಗಿದೆ ಅಂತೆ, ಯಾವಾಗ ವಾಪಸ್ ಬರಬೇಕಂತ ಕೇಳ್ತಾ ಇದ್ದಾನೆ. ಅವನಿಗೆ ಹೇಳು ಈಗಲೇ ವಾಪಸ್ ಬರಬೇಡ ಅಂತ. ಲಾಯರ್ ಹೇಳಿದ 27ನೇ ವರ್ಷದಲ್ಲಿ ನಮ್ಮ ರಿಕ್ಕಿಗೆ 25 ವರ್ಷ ತುಂಬುತ್ತೆ. ಆಗ ರಿಕ್ಕಿ ಮಾತ್ರ ಬರಲಿ, ಇವರಿಬ್ಬರು ಆಸ್ತಿ ನಮ್ಮ ಕೈ ಸೇರಿದ ಮೇಲೆ ಬರಲಿ. ಮಾಮ್, ರಿಕ್ಕಿ ಅಭಿಯ ಮಗ ಅಂತ ಹೇಳಕ್ಕೆ ಯಾರಾದ್ರೂ ಅವನ ಜೊತೆ ಬರಬೇಕಲ್ವಾ? ಅದಕ್ಕೆಲ್ಲ ನಾನು ಪ್ಲಾನ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಅಭಿಯ ಮಗನ ನೋಡಿಕೊಂಡಿದ್ದ ಅಂತ ಹೇಳಿ ಅವಳ ಜೊತೆ ರಿಕ್ಕಿನ ಕರೆಸಿ ಅಭಿಯ ಮಗ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಾಯ್ತು. ಮಾಮ್, ಅವ್ರು ಸಾಕ್ಷಿ ಕೇಳಿದ್ರೆ ಏನ್ ಮಾಡ್ತೀರಾ? ಅಭಿಯ ಬಟ್ಟೆಗಳಲ್ಲಿ ಸ್ವಲ್ಪ ಪಟ್ಟಿಯನ್ನು ನಾನು ಎತ್ತಿಟ್ಟಿದ್ದೀನಿ. ಅವನು ಕೆಲವೊಂದು ಜ್ಯುವೆಲ್ಲರಿ ಕೂಡ ನಮ್ಮ ಹತ್ರ ಇದೆ ಅಲ್ವಾ? ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳಿ ಅವನ ವಸ್ತುಗಳನ್ನೆಲ್ಲ ಲಾಯರ್ಗೆ ತೋರಿಸಿದ್ರಾಯ್ತು. ಅವನು ಸತ್ತ ಮೇಲೆ ನನ್ನ ಫ್ರೆಂಡ್ ಚಂದ್ರಿಕಾಳೆ ಅಭಿಯ ಮಗನನ್ನು ನೋಡಿಕೊಂಡಿದ್ದಂತ ಅವರನ್ನು ನಂಬಿಸ್ಬೇಕು. ಪ್ಲಾನ್ ಎಲ್ಲ ರೆಡಿಯಾಗಿದೆ ರಿಷಿ. ಬರೀ 2 ವರ್ಷ ಕಾಯ್ದೊಂದೇ ಬಾಕಿ ಇದೆ. ನಿನ್ಗೆ ಮದುವೆ ಮಾಡ್ಕೊ ಅಂತ ಹೇಳಿದ್ದೆ, ಆದ್ರೆ ನೀನು ಅವಳ ನೆನಪಲ್ಲಿ ಇದ್ದು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೆ. ನಿನಗೂ ಕೂಡ ಮದುವೆ ಆಗಿದ್ರೆ ಮಕ್ಕಳಾಗಿ ಆ ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇತ್ತು. ಐಶ್ವರ್ಯ ಸತ್ತಿರ್ಬೋದು ಮಾಮ್, ಆದ್ರೆ ಅವಳು ನನ್ನ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿದ್ದಾಳೆ. ನಾನು ಜೀವಂತವಾಗುವವರೆಗೂ ಅವಳು ನನ್ನ ಮನಸ್ಸಲ್ಲಿ ಇರ್ತಾಳೆ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಮಾಮ್ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು. ಚಂದ್ರಕಲಾರವರಿಗೆ ರಿಷಿಯ ಪರಿಸ್ಥಿತಿ ನೋಡಿ ಮರುಕ ಉಂಟಾಯಿತು. ಕಾಲೇಜ್ ಶುರುವಾದ ದಿನದಿಂದ ಅಗಸ್ತ್ಯ ಮತ್ತು ಆದ್ಯ ದಿನಾಲು ಕಾಲೇಜಿಗೆ ಹೋಗತೊಡಗಿದರು. ಅಗಸ್ತ್ಯನಿಂದ ಏಟು ತಿಂದ ನಂತರ ಸನ್ನಿ ಮತ್ತು ಅವನ ಗ್ಯಾಂಗಿನವರು ಅವನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದರು. ಆ ದಿನದಿಂದ ಅವರೆಲ್ಲ ಯಾರಿಗೂ ಕೂಡ ರ್ಯಾಗಿಂಗ್ ಮಾಡುತ್ತಿರಲಿಲ್ಲ. ಕಾಲೇಜಿನಲ್ಲಿ ಎಲ್ಲರೂ ಅಗಸ್ತ್ಯನನ್ನು ನೋಡಿ ಹೆದರುತ್ತಿದ್ದರು. ರ್ಯಾಗಿಂಗ್ಗೆ ಒಳಗಾದ ವಿದ್ಯಾರ್ಥಿಗಳಿಗೆಲ್ಲ ಅಗಸ್ತ್ಯ ತುಂಬಾನೇ ಇಷ್ಟವಾಗಿದ್ದನು. ಅಗಸ್ತ್ಯ, ಅವನ ಫ್ರೆಂಡ್ ಗಗನ್ ಮತ್ತು ಆದ್ಯ ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದರು. ಅಗಸ್ತ್ಯನನ್ನು ಅವಮಾನಿಸಲು ನೇಹ ಸಮಯ ಸಂದರ್ಭಕ್ಕಾಗಿ ಕಾಯುತ್ತಿದ್ದಳು. ಎಲ್ಲರೂ ಮಧ್ಯಾಹ್ನದ ಊಟಕ್ಕೆಂದು ಕ್ಯಾಂಟೀನ್ಗೆ ಹೋದರೆ ಅಗಸ್ತ್ಯ, ಆದ್ಯ ಮತ್ತು ಗಗನ್ ಮನೆಯಿಂದ ತಂದ ಊಟವನ್ನು ಹಂಚಿಕೊಂಡು ತಿನ್ನುತ್ತಿದ್ದರು. ಮಧ್ಯಾಹ್ನದ ಹೊತ್ತು ಈ ಮೂವರು ತಾವು ತಂದಿದ್ದ ಊಟವನ್ನು ಹಂಚಿಕೊಳ್ಳತೊಡಗಿದರು. ಗಗನ್ ಚಪಾತಿ ಮತ್ತು ಪಲ್ಯ ತಂದಿದ್ದರೆ ಅಗಸ್ತ್ಯ ಮತ್ತು ಆದ್ಯ ಪುಳಿಯೋಗರೆ ತಂದಿದ್ದರು. ಪುಳಿಯೋಗರೆಯನ್ನು ತಿಂದ ಗಗನ್, ಅಗಸ್ತ್ಯ, ಪುಳಿಯೋಗರೆ ಯಾರು ಮಾಡಿದ್ದು ಅಂತ ಅವನು ಕೇಳಿದಾಗ ಆದ್ಯ ಮಧ್ಯದಲ್ಲಿ ಬಾಯಿ ಹಾಕಿ, ನಾನಂತಲ್ಲಪ್ಪ, ನೀನು ಬಕಾಸುರಿ ಬರೀ ತಿನ್ನಕ್ಕೆ ಲಾಯಕ್ ಕಣೆ, ಇವಳಿಂದ ಇದೆಲ್ಲ ಮಾಡೋಕ್ಕಾಗತ್ತಾ? ಇದು ಅಮ್ಮ ಮಾಡಿರೋದು ಕಣೋ, ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಿಜವಾಗ್ಲೂ ಕಣೋ, ನಿಮ್ಮ ಅಮ್ಮನ ಕೈಯಲ್ಲಿ ಜಾದು ಇದೆ. ಪುಳಿಯೋಗರೆ ತಿಂತಾ ಇದ್ರೆ ತಿಂತಾನೆ ಇರ್ಬೇಕಂತ ಅನ್ಸುತ್ತೆ. ಅನ್ಸುತ್ತೆ ಎಲ್ಲ ನೀನೇ ತಿಂದ್ರೆ ನಾನೇನು ಮಾಡಲಿ? ನನಗೂ ಸ್ವಲ್ಪ ಉಳಿಸು. ಸರಿಯಾಗಿ ತಿಂದಿಲ್ಲ ಅಂದರೆ ಕ್ಲಾಸ್ ಮಧ್ಯೆ ಮತ್ತೆ ಹಸಿವಾಗುತ್ತೆ. ಆಯಿತು ಚಿಕ್ಕ ಬಕಾಸುರಿ, ನಿನಗೂ ಕೂಡ ಕೊಡ್ತೀನಿ. ಹೌದು, ಇರೋದು 4 ಅಡಿ, ಇಷ್ಟೆಲ್ಲ ತಿಂತೀಯ ಅಲ್ವಾ, ಅದೆಲ್ಲ ಎಲ್ಲಿ ಹೋಗುತ್ತೆ ಅಂತ ಗಗನ್ ಕೇಳಿದಾಗ ಅಗಸ್ತ್ಯ ಜೋರಾಗಿ ನಕ್ಕನು. ಇದನ್ನು ನೋಡಿ ಕೋಪ ಮಾಡಿಕೊಂಡ ಆದ್ಯ ಅವರಿಬ್ಬರಿಗೆ ಹೊಡೆಯುತ್ತಾ, ನಾನು ತಿನ್ನೋದಕ್ಕೂ ಕಣ್ಣು ಹಾಕ್ತೀರಾ? ನನಗೆ ಹೊಟ್ಟೆ ಹಸಿವಾದ್ರೆ ತಿನ್ನೋದು ಇನ್ನೇನು ಮಾಡಲಿ? ಇನ್ನೊಂದ್ಸಲ 4 ಅಡಿ ಅಂದರೆ ಇಬ್ಬರಿಗೂ ಬರೆ ಹಾಕ್ಬಿಡ್ತೀನಿ. ಅಲ್ಲ ಕಣೆ, ನಾಳೆ ದಿವಸ ನಿನಗೇನಾದ್ರು ಮದುವೆ ಆದರೆ ಆ ನಿನ್ನ ಗಂಡನ ಗತಿ ಅಧೋಗತಿ. ಪಾಪ ಅವನು, ನಿನಗೆ ತಿನ್ನಿಸಿನೇ ಅವನು ಕೂದಲೆಲ್ಲ ಬೆಳಗಾಗ್ಬೋದು.
ನೋಡು ನೋಡು ಮತ್ತೆ ತಮಾಷೆ ಮಾಡ್ತಾ ಇದ್ಯಾ. ಈ ಥರ ತಮಾಷೆ ಮಾಡಬೇಡ ಕಣೋ, ನನಗೆ ಇಷ್ಟ ಆಗಲ್ಲ. ಹೋಗ್ಲಿ ಬಿಡು, ಇನ್ಮೇಲೆ ತಮಾಷೆ ಮಾಡಲ್ಲ ಆಯ್ತಾ ತಿಂಡಿ ಪೋತಿ ಅಂತ ಹೇಳಿ ಮತ್ತೆ ಜೋರಾಗಿ ನಗತೊಡಗಿದನು. ಅವನ ಜೊತೆ ಗಗನ್ ಕೂಡ ನಗತೊಡಗಿದನು. ಅವರಿಬ್ಬರು ನಗುವುದನ್ನು ನೋಡಿ ಅವಳ ಮುಖ ಗಂಟಿ ಕೀಳ್ಕೊಂಡು ಕೂಲಿತಳು. ಅವಳ ಮೈಂಡ್ ಡೈವರ್ಟ್ ಮಾಡಲು ಅಗಸ್ಯ ಅವಳ ಜೊತೆ ಮತ್ತೆ ಮಾತಿಗಿಡಿದನು. ಏ ಕುಳ್ಳಿ, ನೀನು ಮದುವೆ ಆಗೋ ಹುಡುಗ ಯಾವ ರೀತಿ ಇರ್ಬೇಕಂತ ಹೇಳು, ಆ ಥರದ ಹುಡುಗನೇ ಹುಡುಕಿ ನಾನು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಅವನು ಹೇಳಿದಾಗ ಆದ್ಯಾಲ ಗಂಟಿಕ್ಕಿದ ಮುಖ ಅರಳಿ ತನ್ನ ಹುಡುಗನ ಬಗ್ಗೆ ಹೇಳತೊಡಗಿದಳು. ನನ್ನ ಹುಡುಗ ಹೈಟ್ ಆಗಿರ್ಬೇಕು, ಅವನಿಗೆ ಟ್ರಿಮ್ ಆಗಿರೋ ಗಡ್ಡ ಮೀಸೆ ಇರಬೇಕು, ಅವನ ಫೀಲ್ಡಿಗೆ ಇಳಿದ್ರೆ ಎಲ್ಲರೂ ಅವನು ನೋಡಿ ಭಯ ಪಡಬೇಕು, ಸತ್ಯವಂತನಾಗಿರ್ಬೇಕು, ನಾನು ಅವನ ಜೊತೆ ಹೋಗುವಾಗ ಎಲ್ಲರೂ ನಮ್ಮನ್ನೇ ನೋಡಬೇಕು, ನಾನು ಅಂದ್ರೆ ಅವನಿಗೆ ಪಂಚ ಪ್ರಾಣ ಆಗಿರ್ಬೇಕು, ನನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಕೂಡ ಅವನು ಕಣ್ಣೆತ್ತಿ ನೋಡಬಾರ್ದು, ನನ್ನ ಹುಡುಗ ನೋಡುವವರ ದೃಷ್ಟಿಯಲ್ಲಿ ರಗಡಾಗಿರ್ಬೇಕು, ಆದರೆ ಅವನ ಮನಸ್ಸು ಹೂವಿನಂತಿರ್ಬೇಕು ಅಂತ ಹೇಳುತ್ತಾ ಅವಳ ಹುಡುಗನ ಬಗ್ಗೆ ಕನಸು ಕಾಣತೊಡಗಿದಳು. ಕತೆ ಮುಂದುವರಿಯುವುದು. ಆದ್ಯ ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.